ಎಲ್ಲರ ಜೊತೆ ಕನೆಕ್ಟ್ ಆಗಿದ್ದೀವಿ ಅಂತ ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂಟಿತನ ಕಾಡುತ್ತೆ, ದಾರಿ ತಪ್ಪಿದ ಹಾಗೆ ಅನಿಸುತ್ತೆ, ಹೌದಲ್ವಾ? ಸುತ್ತಮುತ್ತ ಬರೀ ಗದ್ದಲ, ನಮ್ಮ ಮನಸ್ಸಿನೊಳಗೂ ಅದೇ ಗೊಂದಲ. ಇಂಥ ಒಂದು ಗದ್ದಲದ ಮಧ್ಯೆ ಜೀವನಕ್ಕೆ ಆಳವಾದ ಅರ್ಥ ಕೊಡುವ ಆ ಪವಿತ್ರತೆಯನ್ನ ಮತ್ತೆ ಹೇಗೆ ಪಡ್ಕೊಳ್ಳೋದು? ಬನ್ನಿ, ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ. ನಮ್ಮಲ್ಲಿ ಎಷ್ಟೋ ಜನ ಈ ಪ್ರಶ್ನೆನ ಕೇಳ್ಕೊಳ್ತೀವಿ ಅಲ್ವಾ? ಇನ್ನೊಂದಿಷ್ಟು ಸಾಮರಸ್ಯದಿಂದ, ಇನ್ನಷ್ಟು ಅರ್ಥಪೂರ್ಣವಾಗಿ ಬದುಕೋಕೆ ಒಂದು ಒಳ್ಳೆಯ ದಾರಿ ಇಲ್ವಾ ಅಂತ. ಈ ಒಂದು ಮೂಲಭೂತ ಹುಡುಕಾಟಕ್ಕೆ ನಮ್ಮ ಪರಂಪರೆಯಲ್ಲೇನಾದ್ರೂ ಉತ್ತರ ಸಿಗ್ಬೋದಾ ಅಂತ ನೋಡೋಣ ಬನ್ನಿ. ನಮ್ಮ ಈ ಹುಡುಕಾಟಕ್ಕೆ ಸನಾತನ ಧರ್ಮ ಒಂದು ಅದ್ಭುತವಾದ ದಾರಿನೇ ತೋರಿಸುತ್ತೆ. ಅದೇ ಸಂಸ್ಕಾರಗಳು. ಅಂದ್ಹಾಗೆ ಇದನ್ನ ಕೇವಲ ಧಾರ್ಮಿಕ ಆಚರಣೆಗಳು ಅಂದ್ಕೊಂಡು ಬಿಡಬೇಡಿ, ಖಂಡಿತ ಅಲ್ಲ. ಇವು ನಮ್ಮ ಜೀವನದ ಒಂದೊಂದು ಪ್ರಮುಖ ಘಟ್ಟದಲ್ಲೂ ನಾವಿಟ್ಕೊಳ್ಳೋ ಆಧ್ಯಾತ್ಮಿಕ ಬುಕ್ಮಾರ್ಕ್ಗಳ ಥರ, ಪ್ರಜ್ಞಾಪೂರ್ವಕವಾಗಿ ಬದುಕುವುದಕ್ಕೆ ಒಂದು ದಾರಿದೀಪ. ಹಾಗಾದರೆ ಈ ಸಂಸ್ಕಾರ ಅನ್ನೋ ಪದದ ಅರ್ಥ ಏನು? ಬನ್ನಿ ನೋಡೋಣ. ಸಂ ಅಂದ್ರೆ ಚೆನ್ನಾಗಿ ಅಥವಾ ಸಂಪೂರ್ಣವಾಗಿ, ಕಾರ ಅಂದ್ರೆ ಕೆಲಸ ಅಥವಾ ಕ್ರಿಯೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಪ್ರಜ್ಞೆಯ ಮೇಲೆ ಒಂದು ಶಾಶ್ವತವಾದ ಪಾಸಿಟಿವ್ ಆದ ಗುರುತನ್ನ ಅಥವಾ ಒಂದು ಮುದ್ರೆಯನ್ನ ಬಿಡುವಂತಹ ಒಂದು ಒಳ್ಳೆ ಕೆಲಸವೇ ಸಂಸ್ಕಾರ. ಇದನ್ನ ಇವತ್ತಿನ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಖತ್ತಾದ ಹೋಲಿಕೆ ಇದೆ. ಏನಪ್ಪಾ ಅಂದ್ರೆ, ಸಂಸ್ಕಾರಗಳು ಅಂದ್ರೆ ನಮ್ಮ ಆತ್ಮಕ್ಕೆ ಸಿಗೋ ಫರ್ಮ್ವೇರ್ ಅಪ್ಡೇಟ್ಗಳಿದ್ದ ಹಾಗೆ. ಯೋಚನೆ ಮಾಡಿ, ಒಂದು ಸಾಫ್ಟ್ವೇರ್ ಅಪ್ಡೇಟು ನಮ್ಮ ಫೋನನ್ನ ಹೇಗೆ ಬೆಟರ್ ಮಾಡುತ್ತೋ ಅದೇ ರೀತಿ ಪ್ರತಿಯೊಂದು ಸಂಸ್ಕಾರನೂ ನಮ್ಮ ಒಳಗನ್ನ ಶುದ್ಧಿ ಮಾಡಿ ನಮ್ಮನ್ನೊಬ್ಬ ಉತ್ತಮ ವ್ಯಕ್ತಿಯನ್ನಾಡಿ ಮಾಡುತ್ತೆ. ನೋಡಿ, ಸಂಸ್ಕಾರಗಳು ಅಂದ್ರೆ ಬರೀ ಒಂದೋ ಎರಡೋ ಆಚರಣೆಗಳಲ್ಲ. ಅವು ನಮ್ಮ ಇಡೀ ಜೀವನದ ಪಯಣಕ್ಕೆ ಸಿಕ್ಕಿರೋ ಒಂದು ಆತ್ಮದ ರೋಡ್ ಮ್ಯಾಪ್ ಇದ್ದ ಹಾಗೆ. ನಮ್ಮ ಹುಟ್ಟಿನಿಂದ ಹಿಡಿದು ನಮ್ಮ ಕೊನೆಯ ಕ್ಷಣದವರೆಗೂ ಪ್ರತಿಯೊಂದು ಸ್ಟೆಪ್ನಲ್ಲೂ ನಮಗೆ ದಾರಿ ತೋರಿಸಿ ನಮ್ಮನ್ನ ಸಿದ್ಧಪಡಿಸೋ ಒಂದು ಕಂಪ್ಲೀಟ್ ಸಿಸ್ಟಮ್ ಇದು. ಹಾಗಾದ್ರೆ ಈ ಸಂಸ್ಕಾರಗಳು ನಮ್ಮ ಮೇಲೆ ಹೇಗೆಲ್ಲ ಕೆಲಸ ಮಾಡುತ್ತಾವೆ ನೋಡಿ. ಇವು ಆಧ್ಯಾತ್ಮಿಕವಾಗಿ ನಮ್ಮನ್ನ ಶುದ್ಧಿ ಮಾಡುತ್ತಾವೆ, ಭಾವನಾತ್ಮಕವಾಗಿ ನಮ್ಮನ್ನ ಸ್ಟೇಬಲ್ ಮಾಡುತ್ತಾವೆ, ಸೋಷಿಯಲ್ ಆಗಿ ನಮ್ಮನ್ನ ನಮ್ಮ ಸಮುದಾಯದ ಜೊತೆ ಬೆಸೆಯುತ್ತಾವೆ. ಅಷ್ಟೇ ಅಲ್ಲ, ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗೂ ದಾರಿ ಮಾಡಿಕೊಡುತ್ತಾವೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಹಾಕಿಕೊಟ್ಟ ಒಂದು ಫ್ರೇಮ್ವರ್ಕ್ ಇದು. ನಮ್ಮ ಪೂರ್ವಜರು ಜೀವನವನ್ನ ತುಂಬಾ ಚೆನ್ನಾಗಿ 3 ಮುಖ್ಯ ಹಂತಗಳಾಗಿ ನೋಡಿದ್ರು. ಮೊದಲನೇ ಹಂತ ಅಂದ್ರೆ ಹುಟ್ಟೋಕು ಮುಂಚೆಯಿಂದ ಹಿಡಿದು ಬಾಲ್ಯದವರೆಗೂ. ಎರಡನೇ ಹಂತ ನಮ್ಮ ಶಿಕ್ಷಣ ಮತ್ತು ವ್ಯಕ್ತಿತ್ವ ರೂಪುಗೊಳ್ಳುವ ಯೌವನದ ಸಮಯ. ಇನ್ನು ಕೊನೆಯದು ಪ್ರೌಢಾವಸ್ಥೆ, ಅಂದ್ರೆ ಜವಾಬ್ದಾರಿಗಳು ಶುರುವಾಗಿ ನಮ್ಮ ಪರಂಪರೆಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋ ಹಂತ. ಸಂಸ್ಕಾರಗಳು ಈ ಎಲ್ಲಾ 3 ಹಂತಗಳಿಗೂ ಗೈಡ್ ಮಾಡ್ತವೆ. ಒಂದು ಉದಾಹರಣೆ ನೋಡೋಣ. ವಿದ್ಯಾರಂಭ ಸಂಸ್ಕಾರ. ಇದರ ಉದ್ದೇಶ ಬರೀ ಮಗುಗೆ ಅಕ್ಷರ ಕಲಿಸೋದಷ್ಟೇ ಅಲ್ಲ, ಬದಲಿಗೆ ಜ್ಞಾನ ಅಂದ್ರೆ ಅದು ಬರೀ ಕಾಂಪಿಟೀಷನ್ಗೆ ಓದೋ ಒಂದು ಸಬ್ಜೆಕ್ಟ್ ಅಲ್ಲ, ಅದೊಂದು ಪವಿತ್ರವಾದ ಹುಡುಕಾಟ ಅನ್ನೋ ಗೌರವ, ಆ ಶ್ರದ್ಧೆಯನ್ನ ಮಗುವಿನ ಮನಸ್ಸಲ್ಲಿ ಬಿತ್ತೋ ಒಂದು ಅದ್ಭುತವಾದ ಪ್ರಕ್ರಿಯೆ ಇದು. ಇನ್ನೊಂದು ಮುಖ್ಯವಾದ ಸಂಸ್ಕಾರ ವಿವಾಹ. ಇವತ್ತಿನ ದಿನಗಳಲ್ಲಿ ಮದುವೆ ಅಂದ್ರೆ ಏನು? ಒಂದು ದೊಡ್ಡ ಇವೆಂಟ್, ಒಂದು ವ್ಯವಹಾರದ ಥರ ಆಗ್ಬಿಟ್ಟಿದೆ ಅಲ್ವಾ? ಆದರೆ ವಿವಾಹ ಸಂಸ್ಕಾರದ ಪ್ರಕಾರ ಇದು ಬರೀ ಇಬ್ರು ವ್ಯಕ್ತಿಗಳು ಸೇಲೋದಲ್ಲ, ಬದಲಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನ ಒಟ್ಟಾಗಿ ಹಂಚಿಕೊಂಡು ಮುಂದೆ ಹೋಗೋ ಒಂದು ಪವಿತ್ರವಾದ ಪಾರ್ಟ್ನರ್ಶಿಪ್. ಹಾಗೆಯೇ ಜೀವನದ ಕೊನೆಯ ಯಾತ್ರೆಯಲ್ಲಿ ಬರುವ ಅಂತ್ಯೇಷ್ಟಿ ಸಂಸ್ಕಾರ. ಇದರ ಉದ್ದೇಶ ಬರೀ ದೇಹಕ್ಕೆ ವಿದಾಯ ಹೇಳೋದು ಮಾತ್ರ ಅಲ್ಲ, ಇದು ಹೊರಟುಹೋದ ಆತ್ಮಕ್ಕೆ ಮುಕ್ತಿಯ ದಾರಿಯನ್ನ ಸುಲಭ ಮಾಡೋದ್ರ ಜೊತೆಗೆ ನಮ್ಮ ಹಾಗೆ ಬದುಕಿರುವವರಿಗೆಲ್ಲ ಜೀವನ ಅನ್ನೋದು ಶಾಶ್ವತ ಅಲ್ಲ ಅನ್ನೋ ಪಾಠವನ್ನ ಹೇಳುತ್ತೆ. ಒಟ್ಟಿನಲ್ಲಿ ಒಂದು ಗೌರವಯುತವಾದ ಆಧ್ಯಾತ್ಮಿಕ ಅಂತ್ಯವನ್ನ ಇದು ಕೊಡುತ್ತೆ. ಸರಿ, ಇದೆಲ್ಲ ಕೇಳಕ್ಕೆ ಚೆನ್ನಾಗಿದೆ. ಆದ್ರೆ ಇವತ್ತಿನ ಮಾಡರ್ನ್ ಲೈಫ್ಗೆ ಈ ಹಳೆ ಕಾಲದ ಆಚರಣೆಗಳೆಲ್ಲ ನಿಜವಾಗ್ಲೂ ಬೇಕಾ ಅನ್ನೋ ಪ್ರಶ್ನೆ ಬರ್ಬೋದು. ನಿಜ ಹೇಳ್ಬೇಕಂದ್ರೆ ಮೊದಲಿಗಿಂತನೂ ಇವತ್ತೇ ಇವುಗಳ ಅವಶ್ಯಕತೆ ಜಾಸ್ತಿ ಇದೆ. ಯಾಕೆ ಅಂತ ನೋಡೋಣ ಬನ್ನಿ. ಈ ಆಚರಣೆಗಳು ಇರೋ ಜೀವನಕ್ಕೂ ಇಲ್ಲದೇ ಇರೋ ಜೀವನಕ್ಕೂ ಇರೋ ವ್ಯತ್ಯಾಸವನ್ನೊಮ್ಮೆ ನೋಡಿ. ರಿಚುವಲ್ಸ್ ಇಲ್ಲದಿದ್ದಾಗ ಜೀವನಕ್ಕೆ ಒಂದು ದಿಕ್ಕೇ ಇರಲ್ಲ, ಬೇರಿಲ್ಲದ ಮರದ ಹಾಗೆ ಅಸ್ಥಿರವಾಗ್ಬಿಡುತ್ತೆ. ಆದರೆ ಸಂಸ್ಕಾರಗಳ ಥರದ ಆಚರಣೆಗಳು ನಮ್ಮ ಲೈಫ್ಗೆ ಒಂದು ಮೆಂಟಲ್ ಸಪೋರ್ಟ್ ಥರ ಕೆಲಸ ಮಾಡ್ತವೆ. ಲೈಫ್ನ ಪ್ರತಿಯೊಂದು ಟರ್ನಿಂಗ್ ಪಾಯಿಂಟ್ನಲ್ಲೂ ನಮಗೆ ಧೈರ್ಯ, ಒಂದು ಕ್ಲಾರಿಟಿ ಮತ್ತೆ ನಮ್ಮ ಕಮ್ಯುನಿಟಿಯ ಬೆಂಬಲವನ್ನ ಕೊಡುತ್ತವೆ. ಇವತ್ತಿನ ಕೆಲವು ದೊಡ್ಡ ಸಮಸ್ಯೆಗಳಿಗೆ ನಮ್ಮ ಸಂಸ್ಕಾರಗಳು ಹೇಗೆ ಸೊಲ್ಯೂಷನ್ ಕೊಡ್ಬೋದು ಅಂತ ನೋಡೋಣ. ಇವತ್ತಿನ ಯುವಕರಲ್ಲಿರೋ ಐಡೆಂಟಿಟಿ ಕ್ರೈಸಿಸ್ಗೆ ಉಪನಯನ ಸಂಸ್ಕಾರ ಒಂದು ಉತ್ತರ. ಇದು ಬರೀ ಜನಿವಾರ ಹಾಕುವುದು ಮಾತ್ರ ಅಲ್ಲ, ಇದು ಜ್ಞಾನ ಮತ್ತೆ ಜವಾಬ್ದಾರಿಯ ಜೀವನಕ್ಕೆ ಒಂದು ಇನಿಷಿಯೇಷನ್. ಇನ್ನು ಮದುವೆ ಒಂದು ಬಿಸ್ನೆಸ್ ಥರ ಆದಾಗ ವಿವಾಹ ಸಂಸ್ಕಾರ ಅದರ ಪವಿತ್ರತೆಯನ್ನು ನೆನೆಸ್ಬುತ್ತೆ.
ಹಿರಿಯರನ್ನ ನಿರ್ಲಕ್ಷ್ಯ ಮಾಡೋ ಸಮಸ್ಯೆಗೆ ವಾನಪ್ರಸ್ಥ ಒಂದು ಪರಿಹಾರ. ಇದು ಹಿರಿಯರನ್ನ ಹೊರೆಯಂತ ನೋಡೋದಲ್ಲ, ಬದಲಿಗೆ ಅವರ ಜ್ಞಾನ ಮತ್ತೆ ಅನುಭವಕ್ಕೆ ಬೆಲೆ ಕೊಟ್ಟು ಅವರಿಂದ ಗೈಡೆನ್ಸ್ ಪಡೆಯೋ ಒಂದು ಹಂತ. ಕೊನೆಯದಾಗಿ, ಸಾವಿನ ಭಯಕ್ಕೆ ಅಂತ್ಯಷ್ಟಿ ಸಂಸ್ಕಾರ. ಅದನ್ನ ಜೀವನದ ಒಂದು ಸಹಜ ಭಾಗ ಅಂತ ಅಕ್ಸೆಪ್ಟ್ ಮಾಡಕ್ ಕಲ್ಸುತ್ತೆ. ಹಾಗಂತ ಈ ಪವಿತ್ರತೆಯನ್ನ ಮತ್ತೆ ಪಡೆದುಕೊಳ್ಳೋದು ಅಂದ್ರೆ ನಾವು ಹಳೇ ಕಾಲಕ್ಕೆ ವಾಪಸ್ ಹೋಗ್ಬೇಕು ಅಂತ ಖಂಡಿತ ಅಲ್ಲ. ಅದರ ಬದಲು ಈ ಟೈಮ್ಲೆಸ್ ಜ್ಞಾನದ ಸಾರವನ್ನ ಉಳಿಸ್ಕೊಂಡು ಅದನ್ನ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ಗೆ ಸರಿಹೊಂದುವ ಹಾಗೆ ಅಳವಡಿಸ್ಕೊಳ್ಳೋದು. ಹಾಗಾದ್ರೆ ಈ ಆಚರಣೆಗಳನ್ನ ನಮ್ಮ ಜೀವನದಲ್ಲಿ ಮತ್ತೆ ತರೋದು ಹೇಗೆ? 3 ಸಿಂಪಲ್ ಸ್ಟೆಪ್ಸ್. 1. ಆಚರಣೆಯ ಹಿಂದಿನ ಉದ್ದೇಶ ಅಂದ್ರೆ ಸಂಕಲ್ಪದ ಮೇಲೆ ಫೋಕಸ್ ಮಾಡಬೇಕು. ಹೊರಗಿನ ರೂಪವನ್ನ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೋಬಹುದು. 2. ಇವು ಎಲ್ಲರನ್ನೂ ಸೇರಿಸ್ಕೊಳ್ಳುವ ಹಾಗೆ, ಎಲ್ಲಿಗೂ ಸಮಾನ ಅವಕಾಶ ಕೊಡುವ ಹಾಗೆ ನೋಡ್ಕೊಳ್ಬೇಕು. ಮತ್ತು 3. ನಮ್ಮ ಸಂಪ್ರದಾಯವನ್ನ ಇವತ್ತಿನ ಟೆಕ್ನಾಲಜಿ ಜೊತೆ ಬೆಸೆಯಬಹುದು. ಯಾಕಾಗ್ಬಾರ್ದು? ಈ ಒಂದು ಮಾದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಬೇರಿಲ್ಲದೆ ನಾವೆಷ್ಟೇ ಬೆಳೆದ್ರೂ ಅದು ಪ್ರಗತಿಯಲ್ಲ, ಬರೀ ಸವೆತ ಅಷ್ಟೇ. ಸಂಸ್ಕಾರಗಳನ್ನ ನಮ್ಮ ಜೀವನಕ್ಕೆ ಮತ್ತೆ ತರೋದಂದ್ರೆ ಹಿಂದೆಕ್ ಹೋಗೋದಲ್ಲ, ಅದು ನಮ್ಮ ಆತ್ಮವನ್ನ ಜೊತೆಗೆ ಇಟ್ಕೊಂಡು ಮಾಡೋ ಆಧುವೀಕರಣ. ನಮ್ಮ ಬೇರುಗಳನ್ನ ಗಟ್ಟಿ ಮಾಡ್ಕೊಳ್ತಾ ಭವಿಷ್ಯದ ಕಡೆಗೆ ನಡೆಯೋ ಒಂದು ಸುಂದರ ದಾರಿ. ಕೊನೆಯದಾಗಿ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಜೀವನದ ಒಂದೊಂದು ಮುಖ್ಯ ಘಟ್ಟಕ್ಕೂ ಒಂದು ಅರ್ಥ ಕೊಡ್ತಾ ಇದ್ದ ಈ ಆಚರಣೆಗಳನ್ನ ಮರೆತುಬಿಟ್ಟಿದ್ರಿಂದ ನಾವು ನಿಜವಾಗ್ಲೂ ಏನನ್ನ ಕಳ್ಕೊಂಡಿದ್ದೀವಿ? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಬೇಕಲ್ವಾ?